ಹಾರಿಸುತ್ತ ಆ ಮೃಗವನ್ನು ನೋಡಿದ್ದೀರಾ? ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುವೆನು. ಜಾನಕಿ, ಮಾಯಾ ಮೃಗವನೇನಿದ ನೋಡಿ ಬಯಸುವುದೇಕೆ ಇದ ಮಾಯಾ ಮೃಗವನೇನಿದ ಮಾಯಾ ಮೃಗವನೇನಿದ ನೋಡಿ ಬಯಸು ಮಾಯಾ ಮೃಗವನೇನಿದ ದಾನವ ಮಾಯೇ ಸೀತಾ ಸೀತಾ ಜಾನಕಿ ಸೀತಾ
ಹರುವೆ ತಿಳಿಯೈದ ನಿಜವನರಹುವೆ ತಿಳಿಯೈದ ಮಾಯಾ ಮೃಗವನಿದ ಬಯದು ಮಾಯಾ ಮೃಗವನಿದ ಏಮಾ ಮೃಗವ ಸೀತಾ ಸೀತಾ ಜಾನಕಿ ಸೀತಾ ಮೃಗವ ಬಯಸದಿರು ನೀನು ಸೀತಾ ಏಮ ಮೃಗವ ಬಯಸದಿರು ನೀನು ಏಮ ಮೃಗವ ಬಯಸದಿರು ನೀನು ಏಮ ಮೃಗವ ಬಯಸದಿರು ನೀನು ಖಂಡಿತ ಈ ನುಡಿ ಲಾಲಿಸುವುದಿಲ್ಲ ಖಂಡಿತ ಈ ನುಡಿ ಲಾಲಿಸುವುದಿಲ್ಲ ಖಂಡಿತ ಈ ನುಡಿ ಲಾಲಿಸುವುದಿಲ್ಲ ಖಂಡಿತ ಈ ನುಡಿ ಲಾಲಿಸುವುದಿಲ್ಲ ಮಾಯಾ ಮೃಗವನೇ ನೋಡಿ ಬಯಸು ಮಾಯಾ ಮೃಗವನೇ ನಿಜ ಮೃಗವನೇ ನಿಜ ಮೃಗವನೇ ನಿಜ ಸೀತಾ ಆ ಮೃಗವನ್ನು ನೋಡುತ್ತಿದ್ದಾರೆ ಮಾಯಾ ಮೃಗದಂತೆ ತೋರುತ್ತಿರುವುದು ಆದ್ದರಿಂದ ಇದನ್ನು ಮಾತ್ರ ಬಯಸಬೇಡ ಆರ್ಯಪುತ್ರ ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲಿಯೇ ಲೀನವಾಗಿರುವುದು ದಯಮಾಡಿ ಆ ಮೃಗವನ್ನು ಹಿಡಿದುಕೊಡಿ ಸ್ವಾಮಿ ಸೀತಾ ನಿನಗೆ ಬೇಕಾದರೆ ಆ ಚಂದ್ರಮಂಗಲಿರುವ ಹೇಮ ಸಾರಂಗವನ್ನಾದರೂ ತಂದುಕೊಡುವೆನು ಈ ಮೃಗವನ್ನು ಮಾತ್ರ ಬಯಸಬೇಡ ಇದೇನು ಪ್ರಾಣೇಶ್ವರ ಸಮೀಪದಲ್ಲಿರುವ ಈ ಮೃಗವನ್ನೇ ಹಿಡಿದುಕೊಡಲಾಗದ ನೀವು ಇನ್ನು ಚಂದ್ರಲೋಕದಲ್ಲಿರುವ ಹೇಮಸಾರಂಗವನ್ನು ಹಿಡಿದುಕೊಡಬಲ್ಲಿರ ಕೂಡದು ಪ್ರಿಯ ಕೂಡದು ನನಗೆ ಈ ಮೃಗವನ್ನೇ ಹಿಡಿದುಕೊಡಿ ನೀವು ಹಿಡಿದುಕೊಡದೆ ಹೋಗದಿದ್ದ ಪಕ್ಷದಲ್ಲಿ ನಾನು ಫಲಹಾರಾದಿಗಳನ್ನು ಸ್ವೀಕರಿಸುವುದಿಲ್ಲ ಸ್ತ್ರೀಯರು ಹಿಡಿದ ಹಠವನ್ನು ಬಿಡುವುದಿಲ್ಲ ಸೀತಾ ಹಾಗೇ ಆಗಲಿ ಲಕ್ಷ್ಮಣ ಜಾನಕಿಯು ಈ ಮೃಗವನ್ನು ಬಯಸಿರುವಳು ನಾನು ಆ ಮೃಗವನ್ನು ಹಿಡಿದುಕೊಂಡು ಬರುವೆನು ನೀನು ಪರ್ಣಶಾಲೆಯ ಹತ್ತಿರ ಬಹಳ ಎಚ್ಚರಿಕೆಯಿಂದಿರು ಅಣ್ಣ ಈ ಅಲ್ಪ ಕಾರ್ಯಕ್ಕೆ ತಾವು ದಯ ಮಾಡಿಸಬೇಕೆ ಅಪ್ಪಣೆಯಾದರೆ ನಾನೇ ಹೋಗಿ ಮೃಗವನ್ನು ಹಿಡಿದುಕೊಂಡು ಬರುವೆನು ಲಕ್ಷ್ಮಣ ಅಣ್ಣ ಸತಿಯ ಆಸೆಯನ್ನು ಪೂರೈಸುವುದು ಪತಿಯ ಕರ್ತವ್ಯವಲ್ಲವೇ ನಾನೇ ಹೋಗಿ ಆ ಮೃಗವನ್ನು ಹಿಡಿದುಕೊಂಡು ಬರುವೆನು ನೀನು ಪರ್ಣಶಾಲೆ ಹತ್ತಿರ ಬಹಳ ಎಚ್ಚರಿಕೆಯಿಂದಿರು ಆಗಬಹುದು ಅಣ್ಣ ಎಲ್ಲಿಗೆ ಹೋಗುವೆ ಉಲ್ಲ ಮೃಗವೇ ನೀ ಎಲ್ಲಿಗೆ ಹೋಗುವೆ ಉಲ್ಲ ಮೃಗ
ಅಮ್ಮ, ಕೇಳಿದೆಯಾ ಕೇಳಿದೆಯಾ ನಿನ್ನಣ್ಣನ ಆರ್ತ ಧ್ವನಿಯನ್ನು? ಹೋಗು, ಬೇಗ ಹೋಗಿ ನಿನ್ನಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ರಾಮಚಂದ್ರನಿಗೆ ಅಪಜಯವೆಂದರೇನು? ಯಾರೋ ರಾಕ್ಷಸರು ನಮ್ಮನ್ನು ಮೋಸಪಡಿಸಲು ಈ ರೀತಿ ಮಾಡಿರುವರು. ತಾವು ಭಯಪಡಬೇಡಿ. ಇಲ್ಲ ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿ ಹೊರತು ಅನ್ಯತಾ ಅಲ್ಲ. ಹೋಗು, ಬೇಗ ಹೋಗಿ ನಿನ್ನಣ್ಣನ ಕುಶಲವನ್ನು ನೋಡು. ಅಮ್ಮ, ನಿಮ್ಮೋರವರನ್ನು ಇಲ್ಲಿ ಬಿಟ್ಟು ಹೋದರೆ ಖಂಡಿತವಾಗಿ ರಾಕ್ಷಸರಿಂದ ತೊಂದರೆ ಸಂಭವಿಸಬಹುದು. ಇದೊಂದು ವಿಷಯದಲ್ಲಿ ನನ್ನನ್ನು ಮನ್ನಿಸು ತಾಯಿ. ಇದೇನು ಲಕ್ಷ್ಮಣ, ನೀನು ಹೋಗಲಾರಿಯ? ನೀನು ಹೋಗಲಾರಿಯ? ಕಡೆಗೂ ದಾಯಾದಿ ಮಾತ್ಸರ್ಯವೇನೆಂಬುದನ್ನು ಸಾಧಿಸಿಯೇ ಬಿಟ್ಟೆಯಲ್ಲ. ಓಹೋ, ನೀನು ಇಂತಹ ಸಮಯವನ್ನೇ ಕಾದಿದ್ದೆ ಎಂದು ನಾನು ಭಾವಿಸಿರಲಿಲ್ಲ. ಹೀಗರ್ಥವಾಯಿತು, ನನಗೀಗ ಅರ್ಥವಾಯಿತು. ನಿನ್ನಣ್ಣನು ಕೇಡಿಗಾಹುತಿಯಾದರೆ ನಿನ್ನತ್ತಿಗೆ ಊರಿನಿಗೆ ಸುಲಭವಾಗಿ ದೊರಕುಳೆಂಬ ದುರಾಲೋಚನೆಯಿಂದ ಇಲ್ಲಿ ನಿಂತಿರುವೆಯಾ? ರಾಮಚಂದ್ರ ಪ್ರಭು! ರಾಮಚಂದ್ರ! ಸರಳಿನ ಕೆರದಿ ಕರ್ಣಾಯುಗವಂ ಕೊರೆಯುತ್ತಿರುವುದಮ್ಮ. ಧರಣಿ ಜಯ ಕಠಿಣ ನುಡಿಯಂ ಕೇಳಿ, ಧರಣಿ ಜಯ ಕಠಿಣ ನುಡಿಯಂ ಕೇಳಿ ಹರಣವೋಗಲಿಲ್ಲವೇ ಅಕಟ. ಅಮ್ಮ, ನನ್ನ ಯಾವ ಅಪರಾಧಕ್ಕಾಗಿ ಇಂಥ ಕರ್ಣ ಕಠೋರವಾದ ಮಾತುಗಳನ್ನು ಆಡಿದಿರಿ ತಾಯಿ? ಅಗ್ರಜನೆ ಜನಕನೆಂದು, ಜನನಿಯ ನೀವೆಂದು, ಈ ಅರಣ್ಯವೇ ಪಟ್ಟಣ ಎಂದು ಭಾವಿಸಿ ಬಂದ ನನಗಿಂತಹ ಅಪವಾದವೇ ತಾಯಿ? ಏ ಸೂರ್ಯಚಂದ್ರಾದಿಗಳಿರ, ಭೂಮಾತೆ, ವನ ದೇವತೆಗಳೇ, ನನ್ನ ಸತ್ಯಕ್ಕೆ ನೀವೇ ಸಾಕ್ಷಿಗಳಾಗಿರಿ, ನೀವೇ ಸಾಕ್ಷಿಗಳಾಗಿ. ಅಮ್ಮ, ಆಗಲಿ ತಾಯಿ, ಹೋಗುವೆನು. ಆದರೆ ನನ್ನದೊಂದು ಪ್ರಾರ್ಥನೆ. ಅದೇನು ಲಕ್ಷ್ಮಣ? ಅಮ್ಮ, ಈ ಸ್ಥಳವು ರಾಕ್ಷಸರಿಂದ ಕೂಡಿರುವುದರಿಂದ ಇಲ್ಲಿ ಸಪ್ತರಸುಗಳ ಗೆರೆಯನ್ನು ಬರೆದು ಹೋಗುವೆನು. ತಮಗೆ ಎಷ್ಟೇ ಕಷ್ಟ ಬಂದರೂ ಆ ಗೆರೆಗಳನ್ನು ದಾಟಿ ಹೊರಗೆ ಬರಕೂಡದು. ಹಾಗೆ ಭೂಮಾತೆ, ನಿನ್ನ ಮಗಳನ್ನು ರಕ್ಷಿಸುವ ಭಾರವು ನಿನ್ನದು. ನಾನಿನ್ನೂ ಹೋಗಿ ಬರುವೆನು ತಾಯಿ. ಶಂಭೋ ಮಹಾದೇವ ಮಹಾದೇವ ನಾಶ ಈ ಮಹೇಶ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಶಂಭೋ ಮಹಾದೇವ ಮಹಾದೇವ ಡಮ 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 ಡಮರು ಬದರಜ ನಾಂಚಲೋಲ ಶಿವನೇ. ಡಮ 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 ಡಮರು ಬದರಜ ನಾಂಚಲೋಲ ಶಿವನೇ. ಲೋಕವ ಪಾಲಿತ ಕಾಲ ಕಾಲ ಹರ ಕಾಮಿಕಾತ ಪ್ರಭುವೇ. ಕಾಮಿಕಾತ ಪ್ರಭುವೇ ಭವ ಪಾದನಾಥ ಈ ಕಮಗೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಶಂಭೋ ಮಹಾದೇವ. ಕರದಿ ಕಪಾಲವ ಹಿಡಿದವನೇ ಬ್ರಹ್ಮಾಂಡವತ
ಬಳಸಿದನೆ ಕರದಿ ಕಪಾಲವ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೆ ಅನ್ನಪೂರ್ಣಯ ಕರುಣೆಯಂದ ಶಂಭೋ ಮಹಾದೇವ ಮಹಾದೇವ ಅನ್ನಪೂರ್ಣಯ ಕರುಣೆಯಂದಲ್ಲಿ ಆದರ್ಶವತ ಹೀಗಿದನೆ ದಾರಿದ್ರವತ ಹೀಗಿದನೆ ರಾಮ ಗಾನ ಪ್ರಿಯ ಶಂಕರನೇ ರಾಮ ಗಾನ ಪ್ರಿಯ ಶಂಕರನೇ ಭವಪಾದನಾಥ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ನಮಸ್ಕರಿಸಿ. ಭದ್ರೆ ನಿನಗೆ ಮಂಗಳವಾದ. ನಾನಾದರೂ ಬಹಳ ದೂರದಿಂದ ನಡೆದು ನಡೆದು ಬಳಲಿ ಬಾಯಾರಿ ಹಸುವಿನ ತೃಷೆಯಿಂದ ಬಹಳವಾಗಿ ಬಾಧಿಸುತ್ತಿರುವುದು. ನನ್ನ ಉದರ ಪೋಷಣೆಗಾಗಿ ಏನಾದರೂ ಸ್ವಲ್ಪ ಆಹಾರವಿದ್ದರೆ ನೀಡು ಭದ್ರೆ. ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ನನ್ನ ಪತಿ ಆದ ಶ್ರೀರಾಮಚಂದ್ರರು ಇಲ್ಲಿಯೇ ಎಲ್ಲೋ ಹೋಗಿರುವರು. ಅವರು ಬರುವ ತನಕ ಇಲ್ಲಿಯೇ ವಿಶ್ರಾಂತಿಯನ್ನು ಪಡೆಯಿರಿ. ಅವರು ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸುವೆವು. ಹಾಗೆ ಹಾಗೆ ಆಗ ಅಂತಹ ಬಲ ಲಕ್ಷ್ಮಣ, ಮೆಚ್ಚಿದೆ ನಿನ್ನ ತಪಸ್ಸಿನ ಶಕ್ತಿ. ಸಪ್ತ ಋಷಿಗಳ ಗೆರೆಗಳಿಂದೇ ಪ್ರತಿಷ್ಠಾಪಿಸಿರುವಲ್ಲ ಬಲ. ಸೀತಾ ಸೀತಾ, ನೀನೆಂತಹ ರೂಪವತಿಯೇ! ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ಆ ನನ್ನ ಅಜಾತ ಶತ್ರುವಾದ ಹರಿಯು ಸಹ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕಂತಹ ರೂಪ. ಈ ನಿನ್ನ ರೂಪಕ್ಕೆ ಬೆರಗಾದ ನಾನು ಅಂದು ನಿನ್ನ ಸ್ವಯಂವರ ಸಭೆಯಲ್ಲಿ ಬಂದು ಶಿವಧನಸ್ಸನ್ನು ಎತ್ತಲು ಹೋಗಿ ಮುಗ್ಗರಿಸಿದಾಗ ಒಬ್ಬರಿಗೆ ಮೇಲೆ ಕುಳಿತು ಕರತಾಳ ಮಾಡಿ ನಕ್ಕೆಯಲ್ಲವೇ. ಆ ಸಂದರ್ಭದಲ್ಲಿ ಆ ತುಂಬಿದ ಸಭೆಯಲ್ಲಿ ನನಗಾದ ಅವಮಾನ, ಸಹಸ್ರ ಖಡ್ಗಗಳು ಏಕಕಾಲಕ್ಕೆ ನನ್ನ ಹೃದಯಕ್ಕೆ ನಾಚಿದಂತೆ ಭಾಸವಾಯಿತು. ಅಲ್ಲದೆ ಇಂದು ನನ್ನ ತಂಗಿ ಶೂರ್ಪಣಖ ಸ್ವಚ್ಛಂದವಾಗಿ ಏರುತ್ತಿರುವಾಗ ಆಕೆ ಕಿವಿಗೂ ಮೂಗುಗಳನ್ನು ಛೇದಿಸಿ ಕಳಿಸಿರುವುದನ್ನು ನೆನೆಸಿಕೊಂಡರೆ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ಇದೆಲ್ಲದರ ಸೇಡಿಗೋಸ್ಕರವಾಗಿ ಎಂದು ನಿನ್ನ ಅಪಹರಣಕ್ಕೋಸ್ಕರವಾಗಿ ನನ್ನ ಮಾವನಾದ ಮಾರೀಚನನ್ನು ಎಂದು ರಾಮ ಬಾಣಕ್ಕೆ ತುತ್ತು ಆಗುವಂತೆ ಮಾಡಿದ್ದೀರಿ. ಮಾವ ಮಾರೀಚ, ನನ್ನನ್ನು ಮನ್ನಿಸಿಬಿಡು ಮಾವ. ನನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಎಂದು ನಿನ್ನನ್ನು ರಾಮಬಾಣಕ್ಕೆ ತುತ್ತುವಾಗುವಂತೆ ಮಾಡಿದ್ದೀನಿ. ಆಹಾ, ವೇಳೆಯಾದರೂ ಬಹಳವಾದಂತೆಯೇ. ಇಷ್ಟೊತ್ತಿಗಾಗಲೇ ರಾಮ ಲಕ್ಷ್ಮಣರನ್ನು ಬಹುದೂರ ಕೊಂಡೊಯ್ದಿರಬಹುದು. ಇದೇನು ನನ್ನ ಕೈ ಕಾಲುಗಳು ನಡುಗುತ್ತಿವೆ, ಕಣ್ಣುಡಿಗಳು ತಿರುಗುತ್ತಿವೆ. ಆಹಾ, ಬೇರೆ ನೋಡಿದರೆ ಕಾಗೆ ಗೂಗಡಿಗಳ ವೃದ್ಧಾಂತದ ಶಬ್ದಗಳು ಕೇಳುವುದಂತೆ. ನನ್ನ ಬಾಳಿನ ಕಾರ್ಮೋಡವೇ ಮುಗಿದಂತೆ ಭಾಷವಾಗಿ ಮಶಾನ ಸದೃಶ್ಯವಾದಂತಿದೆಯಲ್ಲ. ಎಂತಹ ಅಪಶಕುನ! ಅಪಶಕುನ! ಈ ದಶಕಂಠ ಸಾರ್ವಭೌಮನಿಗೆ ಶಕುನ! ತಾಳಲಾರೆ ಹಸಿವೋ
ಬೇಗ ಬಂದು ಏನಾದರೂ ಆಹಾರವನ್ನು ನೀಡು ಭದ್ರೆ, ಬೇಗ ಬಾ. ಇದು ಸ್ವೀಕರಿಸಿ. ಬೇಗ ನೀಡು ಭದ್ರೆ, ಬಳಿಗೆ ಬಂದು ಆಹಾರವನ್ನು ನೀಡಬಾರದೆ? ಸಾಧ್ಯವಿಲ್ಲ ಪೂಜ್ಯರೇ. ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಗಳನ್ನು ಬರೆತಿರುವನು. ಅವುಗಳನ್ನು ನಾನು ದಾಟುವಂತಿಲ್ಲ. ಏನು, ನನ್ನಂತಹ ಯತಿವರ್ಯರಿಗೂ ಕೂಡ ಸಪ್ತ ಋಷಿಗಳ ಆಜ್ಞೆಯೇ? ಭದ್ರೆ, ಇಲ್ಲಿ ಮಹಾ ರಾಕ್ಷಸರೆಂದು ಈ ರೀತಿ ಆಗಿರಬಹುದು. ಆದರೆ ನಮ್ಮಂತಹ ಯತಿಗಳಿಗಲ್ಲ. ನೀನೊಂದು ವೇಳೆ ನನ್ನ ಬಳಿಗೆ ಬಂದು ಭಿಕ್ಷೆಯನ್ನು ನೀಡದೆ ಹೋದ ಪಕ್ಷದಲ್ಲಿ ನಾನು ನಿನ್ನ ಕುಡಿಯದ ಬಳಿಯಲ್ಲೇ ಮೃತ್ಯುವನ್ನು ಹೊಂದಿದ್ದೆ. ಆದರೆ ನಿನಗೆ ಬ್ರಹ್ಮದೋಷವು ಪ್ರಾಪ್ತವಾಗುವುದು. ಪೂಜ್ಯರೇ, ನನ್ನ ಕೈ ಕಾಲುಗಳು ನಡುಗುತ್ತಿವೆ. ಕೋಪಿಸಬೇಡಿ. ಬೇಗನೆ ಬಂದು ಭಿಕ್ಷೆಯನ್ನು ನೀಡು ಭದ್ರೆ. ಇದು ಸ್ವೀಕರಿಸಿ ಬಾ ಪೂಜ್ಯರೇ. ಬಾ, ಇನ್ನು ಸ್ವಲ್ಪ ಮುಂದೆ ಬಾ, ಇದು ಇನ್ನೂ ಸ್ವಲ್ಪ ಮುಂದೆ ಬಾ, ಇದು ಇನ್ನೂ ಸ್ವಲ್ಪ ಮುಂದೆ ಬಾ. ರಾಮಚಂದ್ರ! ಇದನೋಡು ಪೌರುಷ ವಂಶ ಕಲಸ ಮುದಿಚಂದ್ರನ ನವೇಂದ್ರನ ನೋಡ ದಶಚ್ಚ ವಿಶೋಪರಿಕ ಚಂಡನ ದಶಚ್ಚ ವಿಶೋಪರಿಕ ಚಂಡನು ಶುಕ್ರಚಂಡನು ರಾವಣೇಂದ್ರನ ರಾವಣ ಸಾರ್ವಭೌಮನ ನೋಡೋ. ರಾಮಚಂದ್ರ, ಮುಂದೇನು ಗತಿ? ಜೋರಿಗೆ ಈ ರಾವಣೇಂದ್ರನೇ ಗತಿ. ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ನಾನೆಂತಹ ವಿಪತ್ತಿಗೆ ಗುರಿಯಾದೆನು ಪ್ರಭು. ನನ್ನನ್ನು ಕಾಪಾಡುವವರಾರು? ಜೋರಿಗೆ ನಿನ್ನನ್ನು ಕಾಪಾಡುವನು ನಾನೇ. ಅಯ್ಯೋ ಬರುವೆಯೋ ಭರತ್ಕರಿಗಳೇ. ರಾಮಚಂದ್ರ! ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ಎಲ್ಲಿರುವರೆ? ಬೇಗ ಬಂದು ನನ್ನನ್ನು ರಕ್ಷಿಸಬಾರದೆ, ನನ್ನನ್ನು ರಕ್ಷಿಸಬಾರದೆ. ಅವರ ಮಡದಿಯನ್ನು ನೋಡ ಯೋರದ ಚೋರನೆ ಬಿಡನೆನ್ನೋರಿಯೋ, ಯೋರದ ಚೋರನೆ ಬಿಡನೆನ್ನೋರಿಯೋ, ತಡೆ ತಡೆ ಯುದ್ಧವಂಗೈವನೋ. ಯಾರು ಯಾರು ದಶರಥ ಚಕ್ರವರ್ತಿಯ ನಾಮಸ್ಮರಣೆಯನ್ನು ಮಾಡುತ್ತಿರುವರು? ಯಾರು? ಎಲ್ಲವೋ ನೀನು ಯಾರು? ಈಕೆ ಯಾರು? ಪರ್ಯಂಬರುಡೆ ಏತಕ್ಕೆನ್ನ ಗಣಕ್ಕೆ ಮರಣವ ಬಿಡುವೆ. ಲಂಕೋಧಿಪತಿ ರಾವಣೇಶ್ವರನು ನಾನು. ಏಕೆಯೂ ನನ್ನ ಧರ್ಮ ಪತ್ನಿ. ಛೀ ನೀಚರೇ, ಈ ರೀತಿ ಮಾತುಗಳನ್ನು ಆಡಲು ನಿನಗೆ ನಾಚಿಕೆ ಯಾವುದಿಲ್ವೇ? ಅಯ್ಯ ಪಕ್ಷಿರಾಜನೇ, ನಾನು ದಶರಥ ಚಕ್ರವರ್ತಿಗಳ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಪತಿಯು ಇಲ್ಲದಿರುವ ಸಮಯದಲ್ಲಿ ಈ ನೀಚನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ದಯಮಾಡಿ ಈತನಿಂದ ನನ್ನನ್ನು ರಕ್ಷಿಸು. ಎಲ್ಲವೋ ಮಹಾಪತ್ರಗತೆಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರೋದು ನಿನ್ನ ವಂಶ ನಾಶಕ್ಕೆ ಎಂದು ತಿಳಿ. ಯೊಲ ಮುದಿ ಹೊದ್ದೆ, ಅರಣ್ಯದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುವ ನಿನಗೆ ನಮ್ಮಂತವರ ವೀರನ ಗುಣವೇ ಏತಕ್ಕೆ? ಊರಿಯನ್ನು ಬಿಡು. ಇಲ್ಲವಾದರೆ ನಿನ್ನನ್ನು ಚಿತ್ರವಾಗಿ ತುಂಡರಿಸಿ ವನ ಪಕ್ಷಿಗಳೇ ಬಲಿಕೊಡುವ ಎಚ್ಚರ. ಎಲ್ಲವೋ ಎಲ್ಲವೋ ಪರನಾರಿಚ್ಚೋರು, ಈ ಜಟಾಯುವ ಜಯಿಸುವ ಶಕ್ತಿಯು ನಿನಗಿದೇನು? ಓಹೋ, ಜಟಾಯು ಇವನು ಮಹಾಪರಾಕ್ರಮಿ ಎಂದು ಕೇಳಿದ್ದೆನು. ಈತನೊಡನೆ ಕಾಲಹರಣ ಮಾಡಿದರೆ ಅನರ್ಥವಾಗುವುದು. ಈತನನ್ನು ಮೋಸದಿಂದ ಜಯಿಸಿ ಮುಂದಕ್ಕೆ ಹೋಗಬೇಕು.
ಎಲ್ಲೋ ಪಕ್ಷಿರಾಜನೇ, ನಾವೀರ್ವರು ಸಮಾನ ಬಲಶಾಲಿಗಳಾದ್ದರಿಂದ ನಮ್ಮ ಪ್ರಾಣದ ನೆಲೆಯನ್ನು ಹರಿತು ಯುದ್ಧವನ್ನು ಮಾಡೋಣ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಹೇಳೋ? ಮೊದಲು ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ಹೇಳು. ನನ್ನ ಪ್ರಾಣದ ನೆಲೆಯು ನನ್ನ ಎಡಗಾಲಿನ ಮುಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಹೇಳು? ನನ್ನ ಪ್ರಾಣದ ನೆಲೆಯು ನಿನ್ನ 2 ರೆಕ್ಕೆಗಳಲ್ಲಿರುವುದು. ಸಿದ್ಧನಾಗು. ಹೋ ರಾಮಚಂದ್ರ, ಈ ರಾವಣನು ಮೋಸದಿಂದ ಈ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿನಲ್ಲ. ಹಾ ರಾಮಚಂದ್ರ, ಅಯ್ಯೋ ಪಕ್ಷಿರಾಜನೇ, ನನ್ನನ್ನು ರಕ್ಷಿಸಲು ಬಂದ ನಿನಗೆ ಎಂತಹ ದುಸ್ಥಿತಿ ಉಂಟಾಯಿತು. ಈ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆಯಾದರೆ ಹೇಗೆ? ಅಯ್ಯೋ, ಈ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ತನಕ ಜೀವದಿಂದಿದ್ದು ಆತನಿಂದಲೇ ಸತ್ಕತೆಯನ್ನು ಹೊಂದು. ಜೋರಕ್ಕೆ ನೋಡಿದೆಯಾ ನನ್ನ ಪರಾಕ್ರಮವನ್ನು? ಆ ಪಾರ್ಶ್ವದಲ್ಲಿ ಪುಷ್ಪಕ ವಿಮಾನವಿರುವುದು, ಅದರಲ್ಲಿ ಕುಳಿತು ಲಂಕೆಗೆ ಪ್ರಾಣ ಮಾಡೋಣ. ರಾಮಚಂದ್ರ ಪ್ರಭು, ಎಲ್ಲಿರುವಿರಿ ಸ್ವಾಮಿ? ನನ್ನನ್ನು ರಕ್ಷಿಸಬಾರದೆ? ಪ್ರಭು ರಾಮಚಂದ್ರ, ಪ್ರಾಣೇಶ್ವರ, ಎಲ್ಲಿರುವಿರಿ ಸ್ವಾಮಿ? ರಾಮಚಂದ್ರ, ಬೇಗ ಬಂದು ನನ್ನನ್ನು ರಕ್ಷಿಸಬಾರದೆ? ಪ್ರಭು, ಎಲ್ಲಿರುವಿರಿ ಸ್ವಾಮಿ? ರಾಮಚಂದ್ರ. ನಾನು ಹೊಡೆದ ಬಾಣದಿಂದ ಮೃತಿ ಹೊಂದಿದ ಮಾಯಾ ಮೃಗವು ಹಾ ಸೀತಾ, ಓ ಲಕ್ಷ್ಮಣ ಎಂದು ಕೂಗುತ್ತಾ ರಾಕ್ಷಸರ ರೂಪಿನಿಂದ ಪ್ರಾಣವನ್ನು ಬಿಟ್ಟಿತ್ತಲ್ಲ. ಈ ಶಬ್ದವೇನಾದರೂ ಸೀತಾ ಲಕ್ಷ್ಮಣನಿಗೆ ತಿಳಿಸಿ ಏನು ಅನಾಹುತವಾಗಬಹುದು ಕಾಣೆನಲ್ಲ. ಇದು ಏನು? ನಾನು ಭಾವಿಸಿದ ಹಾಗೆ ಲಕ್ಷ್ಮಣನು ಇದ್ದಲೇ ಬರುತ್ತಿರುವನಲ್ಲ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ಅಣ್ಣ, ಜಾನಕಿಯೊಬ್ಬಳನ್ನೇ ಬಿಟ್ಟು ಬಂದೆಯಾ? ಅಣ್ಣ, ತಮ್ಮ ಆರ್ತಧ್ವನಿ ಕೇಳಿ ಬರಲು ಮಾತೆಯವರು ನನ್ನನ್ನು ಇಲ್ಲಿಗೆ ಕಳುಹಿಸಿದರು. ಲಕ್ಷ್ಮಣ, ಅಣ್ಣ, ದೇವಿಯೊಬ್ಬಳನ್ನು ಬಿಟ್ಟು ಬರಬೇಡ ಎಂದು ಹೇಳಿರಲಿಲ್ಲವೇ? ಅಣ್ಣ, ಮಾತೆಯವರು ಕಠೋರವಾದ ಮಾತುಗಳನ್ನು ಆಡೋದ್ರಿಂದ ನಾನು ಇಲ್ಲಿಗೆ ಬರಬೇಕಾಯಿತು. ನನ್ನ ಅಪರಾಧವನ್ನು ಮನ್ನಿಸುವ ಅಣ್ಣ. ಲಕ್ಷ್ಮಣ, ಅಣ್ಣ, ನಡೆ, ಜಾಗೃತಿಯಾಗಿ ಹೋಗೋಣ. ಆಗಬಹುದು. ಸೀತಾ, ಸೀತಾ, ಅಮ್ಮ, ಮಾತೆ, ಜಾನಕಿ, ಏನು ಎಲ್ಲಿಯೂ ಕಾಣುವುದಿಲ್ಲವಲ್ಲ? ಲಕ್ಷ್ಮಣ, ಅಣ್ಣ, ಆ ನದಿ ತೀರದಲ್ಲೇನಾದರೂ ಇರುವಳನ್ನು ನೋಡು. ಆಗಬಹುದು ಅಣ್ಣ. ಅಮ್ಮ, ಅಮ್ಮ, ಮಾತಾ, जाते आते सीते कनकार रे रामा कनकार रे
ಮಾತಾ ಕಾಂಚನ ಮೃಗವ ಬಯಸಿದ ಏಕೆ ಅಮ್ಮ ಅಮ್ಮ ಕಾಂಚನ ಮೃಗವ ಬಯಸಿದ ಏಕೆ ಕಾಂಚನ ಮೃಗವ ಬಯಸಿದ ಏಕೆ ಏನ ಪೇಳಲಿ ಅಣ್ಣ ರಾಮಗೆ ಮಾತಾ ಏನ ಪೇಳಲಿ ಅಣ್ಣ ರಾಮಗೆ ಇನ್ನೇಗೆ ತೋರಲಿ ಮಾತವಾ ಧರಣಿ ಜಾತೆ ಮಾತೆ ಕಾಣದಾರೇ ರಾಮ ಕಾಣದಾರೇ ಮಾತಾ ಎಲ್ಲಿ ಹುಡುಕಿದರೂ ಮಾತೆಯ ದರ್ಶನವೇ ದೊರೆಯಲಿಲ್ಲವಣ್ಣ. ಹಾ ಜಾನಕಿ, ಎಷ್ಟು ವಿಧವಾಗಿ ಹೇಳಿದರೂ ಕೇಳದೆ ಆ ಮಾಯಾ ಮೃಗವನ್ನು ಬಯಸಿ ನನ್ನನ್ನು ವಂಚಿಸಿದೆ. ಜಾನಕಿ ಪ್ರಾಣಜಕಿ ಹಗಲಿದೆಯ ಸೀತಾ ಜಾನಕಿ ಪ್ರಾಣಜಕಿ ಹಗಲಿದೆಯ ಕಮಲ ಮುಖೆ ಜಾನಕಿ ಪಂಚವಟಿ ತಟ ಪುಣ್ಯರೂಪಿಣಿ ಸಿದಾವನೋರೆ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದನ ಹಂಸಗಾಮಿನಿ ಗೋದಾನಂದನ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಸೀತಾ ಸೀತಾ ಹರೇ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯಾ ಜನಮನ ಅಮೃತವತಿ ಅಯೋಧ್ಯಾ ಜನಮನ ಅಮೃತವತಿ ಕಾಣದಕ್ಕೆ ಹಗಲಿದೆಯ ಕಮಲ ಮುಖೆ
ನೀನಿಲ್ಲದೆನ್ನಯ ಬಾಳಿದು ವಿಫಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ಗಂತೋ ಜಾಲ ಚಿಂತಾ ಸಂಚಿತ ಗಂತೋ ಜಾಲ ವೇರ ವೇದನೆ ಸಹಿತನ ಸದಳ ವೇರ ವೇದನೆ ಸಹಿತನ ಸದಳ ತನುವ ದಹಿಸುವ ಚಿರಂತ ಚೇತ ತನುವ ದಹಿಸುವ ಚಿರಂತ ಚೇತ ಜಾನದಗೆ ಹಗಲಿದಯ ಕಮಲಮೂರ್ತಿ ಸೀತಾ 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 ಲಕ್ಷ್ಮಣ ಅಣ್ಣ ಹಾ ಜಾನಕಿ ಸೀತಾ ಯಾವ ದುಷ್ಟ ಪ್ರಾಣಿಗಳು ಕೊಂದು ತಿಂದವೋ ಅಥವಾ ಯಾವ ರಾಕ್ಷಸನೇನಾದರೂ ಅಪ್ಪರಿಸಿದನೋ ಕಾಣಿದಲ್ಲ ಲಕ್ಷ್ಮಣ ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿ ಲಕ್ಷ್ಮಣ ನಾವು ಪಟ್ಟಣಕ್ಕೆ ಹೋದ ನಂತರ ಮಾತೆಯವರು ಸೀತೆ ಎಲ್ಲಿ ಎಂದು ಕೇಳಿದರೆ ನಿರ್ಭಾಗ್ಯನಾದ ನಾನು ಏನೆಂದು ಹೇಳಲಿ ಅಣ್ಣ ಸಮಾಧಾನ ಮಾಡಿಕೊಳ್ಳಿ ಮಾತೆಯವರು ನಮ್ಮನ್ನು ಹುಡುಕಿಕೊಂಡು ಈ ಮಾರ್ಗವಾಗಿ ಹೋಗಿರಬಹುದು ನಡೆಯಿರಿ ಮುಂದೆ ಹೋಗಿ ನೋಡೋಣ ಲಕ್ಷ್ಮಣ ಅಣ್ಣ ರಾಮ ಆ ಪಾರ್ಶ್ವದಲ್ಲಿ ಯಾರೋ ರಾಮ ರಾಮ ಎಂದು ರೋಧಿಸುತ್ತಿರುವರು ಅವರ್ಯಾರೆಂಬುದನ್ನು ನೋಡು ಆಗಬಹುದು ಅಣ್ಣ ಅಣ್ಣ ಯಾವುದೋ ಬೃಹದಾಕಾರದ ಪಕ್ಷಿಯು ರಕ್ತ ಕಾರುತ್ತ ಬಿದ್ದಿರುವುದು ಏನಾದರೂ ಮಾತೆಯನ್ನು ನುಂಗಿರಬಹುದೇ ಅಪ್ಪಣೆಯಾದರೆ ಈಗಲೇ ಅದು ಉದರವನ್ನು ಸೀಳಿ ನೋಡುವೆನು ಆ ದುಡುಕಬೇಡ ಮೊದಲು ಆತನ್ಯಾರೆಂಬುದನ್ನು ತಿಳಿ ಆಗಲಿ ಅಣ್ಣ ಅಯ್ಯ ನೀನು ಯಾರು ಹೀಗೆ ರೋಧಿಸಲು ಕಾರಣವೇನು ಅಯ್ಯ ನಾನು ದಶರಥ ಚಕ್ರವರ್ತಿಯಾದ ಸ್ನೇಹಿತನು ನನ್ನನ್ನು ಜಟಾಯು ಎಂದು ಕರೆಯುವರು ನೀವು ಯಾರು ದಯವಿಟ್ಟು ತಿಳಿಸಿ ಅಯ್ಯ ನಾವು ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣ ಎಂದು ಕರೆಯುವರು ನಿನಗೆ ಈ ದುಸ್ಥಿತಿ ಬರಲು ಕಾರಣವೇನು ಹಾ ರಾಮಚಂದ್ರ ನೀಚನಾದ ರಾವಣನು ಸೀತಾಮಾತೆಯರನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ನಾನು ಆತನ ಮೇಲೆ ಯುದ್ಧಕ್ಕೆ ಹೋದಾಗ ನೀಚನಾದ ರಾವಣನು ಈ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದನು. ಸೀತಾಮಾತೆಯರು ಶ್ರೀರಾಮಚಂದ್ರನಿಗೆ ತಿಳಿಸಿ ಅವರಿಂದಲೇ ಸದ್ಗತಿಯನ್ನು ಒಂದು ಆಶೀರ್ವದಿಸಿ ಹೋದರು. ನನ್ನ ಪ್ರಾಣದಲ್ಲೇ ಸಂಗೀತ ಆಗಿದೆ, ನನಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡು ಕಾಪಾಡು ಹಾ ರಾಮಚಂದ್ರ. ಅಯ್ಯ ನಿನಗೆ ಶುಭವಾಗಲಿ ಲಕ್ಷ್ಮಣ. ಅಣ್ಣ, ಈತನು ನಮ್ಮ ತಂದೆಯ ಸ್ನೇಹಿತನೆಂದು ಹೇಳುತ್ತಿರುವನು. ಆದ್ದರಿಂದ ನಮ್ಮ ತಂದೆಗೆ ಸಮಾನನಾದ ಈತನ ಅಂತ್ಯ ಸಂಸ್ಕಾರವನ್ನು ಮಾಡೋಣ. ಆಗಬಹುದು.
ಸರಸಲೆ ಚಿಗುರೆ ಶೃಂಗಾರ ಲಹರೆ ಸರಸ ಲೀಲಾ ಚಿಗುರೆ ಶೃಂಗಾರ ಲಹರೆ ಸರಸ ಲೀಲಾ ಚಿಗುರೆ ಶೃಂಗಾರ ಲಹರೆ ಸರಸ ಲೀಲಾ ಚಿಗುರೆ ಶೃಂಗಾರ ಲಹರೆ ಅನುಪಮ ನೀರೆ ವನರುಹಾರೋ ಚನೆ ಅನುಪಮ ನೀರೆ ವನರುಹಾಲೋ ಚನೆ ಪ್ರೇಮ ಜಾಯೆ ಸೋಮಮುಖಿ ಜಾನಕಿ ಶೋಭ ಯೇ ಪ್ರೇಮ ಜಾಯೆ ಸೀತಾ 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 ಜಾನಕಿ ಸೀತಾ ಕೊನೆಗೂ ನೀನು ರಾಕ್ಷಸನ ವಶಳಾದೆಯ. ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿ ಲಕ್ಷ್ಮಣ? ಪತ್ನಿಯನ್ನು ಕಳೆದುಕೊಂಡ ದುಃಖಕ್ಕಿಂತ ಬೇರಾವ ದುಃಖವೂ ಇಲ್ಲ. ಜಾನಕಿ ನಗಲಿ ಒಂದು ಕ್ಷಣವೂ ನಾನು ಬದುಕಿರಲಾರೆನು. ಅದು ಅಲ್ಲಿ ಕಾಣುವ ಪರ್ವತದ ಮೇಲಾದರೂ ಹತ್ತಿ ಉರುಳಿಯಾದರೂ ಪ್ರಾಣವನ್ನು ಬಿಡುವೆನು. ನೀನು ಪಟ್ಟಣಕ್ಕೆ ಹಿಂದಿರುಗು. ಅಣ್ಣ, ಸರ್ವಜ್ಞನಾದ ನೀನೇ ಈ ರೀತಿ ಮಾತನಾಡಿದರೆ ನಮ್ಮಂತವರ ಗತಿ ಏನು? ನಾನು ಸಹ ನಿಮ್ಮೊಡನೆ ಪ್ರಾಣವನ್ನು ಬಿಡುವನು. ನಡೆ ಅಣ್ಣ. ಓ ಆಂಜನೇಯ ಆಂಜನೇಯ, ಓ ಆಂಜನೇಯ ಆಂಜನೇಯ, ಒಡೆಯ ಬೇಗ ಬಾ ಬೇಗ ಬಾ. ಬಂದನು ಬಂದನು. ಅಲ್ಲಿ ನೋಡು, ಯಾರೋ ಈರ್ವರು ರಾಜಕುಮಾರರು ಕಬಂದನೆಂಬ ರಾಕ್ಷಸನ ದೇಹವನ್ನು ಕಂಡು ಪರ್ವತವೆಂದು ಹತ್ತಲು ಹೋಗುತ್ತಿರುವರು. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸ ಎಂದು ತಿಳಿಸು. ಹೋಗು, ಬೇಗ ಹೋಗು. ಓ ರಾಜಕುಮಾರ, ಸ್ವಲ್ಪ ತಡಿ. ಅವರೇನಾದರೂ ವಾಲಿಯ ಪಕ್ಷದರು ಆಗಿದ್ದರೆ ಅವರನ್ನು ಹಾಗೇ ಕಳಿಸಿಬಿಡು. ಆಗಬಹುದು. ಇಲ್ಲವಾದರೆ ಇಲ್ಲಿಗೆ ಕರೆದುಕೊಂಡು ಬಾ. ಆಗಲಿ ಒಡೆಯ. ಓ ರಾಜಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸರ ದೇಹ. ಮೋಸ ಹೋಗಬೇಡಿ. ಬೇಗನೆ ಹಿಂದಿರುಗಿ, ಬೇಗನೆ ಹಿಂದಿರುಗಿ. ಲಕ್ಷ್ಮಣ, ಈತನು ಕಬಂದನೆಂಬ ರಾಕ್ಷಸನಂತೆ. ಈತನನ್ನು ಹೀಗೆ ಉಳಿಸುವುದಾದರೆ ನಮ್ಮಂತಹ ಅನೇಕ ಜನ ಮೋಸ ಹೋಗುವರು. ಆದ್ದರಿಂದ ಈತನನ್ನು ಸಂಹರಿಸೋಣ. ಹಾಗೆ ಆಗಲ್ಲ. ಲಕ್ಷ್ಮಣ ಅಣ್ಣ, ನಮ್ಮನ್ನು ಈ ವಿಪತ್ತಿನಿಂದ ಪಾರು ಮಾಡಿದ ಆ ಪುಣ್ಯಾತ್ಮನು ಯಾರಾಗಿರಬಹುದು? ಯಾರಾಗಿರಬಹುದು?
ವನರುಹಲೋಚನ ಆರಿವರ ವನರುಹಲೋಚನ ಆರಿವರ ವಂದಿತೆಯೋ ಜರೋ ತೋರುವರ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಮೂರ್ತಿಗಳು ಇವರಿರಬಹುದೇ ವಿಶ್ವಮೂರ್ತಿಗಳು ಇವರಿರಬಹುದೇ ವನರುಹಲೋಚನ ಅರಿವರ ವಂದಿತೆಯೋ ಜರು ತೋರುವರ ನಾರುಮಡಿಗಳ ಧರಿಸಿರಲೇಕೆ ಚಿರಗಲಿ ಜಟೆಯನ್ನು ಕಟ್ಟಿರಲೇಕೆ ನಾರುಮಡಿಗಳ ಧರಿಸಿರಲೇಕೆ ಚಿರಗಲಿ ಜಟೆಯನ್ನು ಕಟ್ಟಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ ಕರದಲ್ಲಿ ಶಾಪವ 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 ಹಿಡಿದಿರಲೇಕೆ ವೇದ ಮೂರ್ತಿಗಳು ಇವರಿರಬಹುದೇ ವೇದ ಮೂರ್ತಿಗಳು ಇವರಿರಬಹುದೇ ವನರುಹಲೋಚನ ಆರಿವರ ವಂದಿತೆಯೋ ಜರು ತೋರುವರ ವನರುಹಲೋಚನ ಆಹಾ ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕಂಗೊಳಿಸುತ್ತಿರುವ ಈ ಮಹಾನುಭಾವರು ಇಂದ್ರೋಪೇಂದ್ರರೇ ಅಥವಾ ಅಶ್ವಿನಿ ದೇವತೆಗಳೇ? ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವುದು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವುದು. ಹಾಗಾದರೆ ಇವರು ಯಾರಾಗಿರಬಹುದು? ಯಾರಾಗಿರಬಹುದು? ರಜತಗಿರಿ ನಿಲಿಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾಜಿಸುತ್ತಿರುವ ರಾಜಶೇಖರನೆಂದು ಭಾವಿಸೋಣವೇ? ರಜತಗಿರಿ ಶಿಖರದ ಮೇಲ್ ಕುಳಿತ ಹರನ ಶಿರದಿಂದ ಧರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನೆಗಾದ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ಪ್ರಸನ್ನವದನು, ಪದ್ಮನಯನು, ಪದ್ಮಾಸನಾಗಿ ಕುಳಿತಿರುವ ಬ್ರಹ್ಮದೇವನೆಂದು ಭಾವಿಸೋಣವೇ? ಕರದಿ ಕಂಟಾಣಿ ಇಲ್ಲ, ತುಳಸಿ ಜಪಸರ ಮಾಲೆಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ ಎಂದಾದ ಮೇಲೆ
ಈತನು ಸರಸಿಜೋದ್ಭವನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂತರ ನಿರಾಕಾರನಾದ ನಾರಾಯಣನೆಂದು ಭಾವಿಸೋಣವೇ? ಕರದಿ ಶಂಕು ಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭ ಮಣಿಯಿಲ್ಲ, ಮಣಿ ಮಕುಟ ರತ್ನಾಂಬರಗಳನ್ನು ಧರಿಸಿಲ್ಲ ಎಂದಾದ ಮೇಲೆ ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ನೋಡಿದೆಯಾ ಈತನ ಕರ್ಣ ಕುಂಡಲಗಳನ್ನ ಎಷ್ಟೊಂದು ವಿರಾಜಮಾನವಾಗಿ ಹೊಳೆಯುತ್ತಿರುವವು? ಅದಾಶ್ಚರ್ಯ, ಅದಾಶ್ಚರ್ಯ. ಆಹಾ, ನನ್ನ ಕರ್ಣಕುಂಡಲಗಳು ಸಾಮಾನ್ಯ ಮಾನವರಿಗೆ ಕಾಣಿಸ್ತಕ್ಕವಲ್ಲ. ಈಗ ಇವರಿಗೆ ಕಾಣಿಸಿರುವುದನ್ನು ನೋಡಿದರೆ ಇಂಟಿವರ ನುಡಿಯ ದೂರದಲ್ಲಿ ಕೇಳಿ ಇಂದು ಇವರ ನುಡಿಯ ಬಹದೂರದಲ್ಲಿ ಕೇಳಿಯೇ ಸ್ವಾಂತದಲ್ಲಿ ಸಂತಸವ ತಾಳೇ, ಸ್ವಾಂತದಲ್ಲಿ ಸಂತಸವ ತಾಳದೆ. ಆಹಾ, ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ, ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ, ಆ ನುಡಿ ಇಂದಿಗೆ ಸಮ್ಮತದಿ ನಿಜವಾಯಿತು ತಿಳಿಯಲ್. ಎನ್ನ ರಕ್ಷಿಪ ದೊರೆ ಬಂದ, ಎನ್ನೊಡೆಯ ಬಂದ, ಎನ್ನಪ್ಪ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ. ಚಿಂತೆಯಿಂದೇತಕ್ಕೆ ಆದುದೆನಗತ್ಯಾನಂದ, ಆನಂದ. ಧನ್ಯನಾದೆ ಧನ್ಯನಾದೆ, ಧನ್ಯನಾದೆ, ಧನ್ಯನಾದೆನು ಜಗಂಗಳಲ್ಲಿ ಪರಿಪೂರ್ಣ ಪುಣ್ಯನಾದೆನು ಕ್ಷಣಾರ್ಧ ತಲೆಯೇ. ಕರಿವರದ ಲಕ್ಷ್ಮೀ ವಿನೋದ, ಕರಿವರದ ಲಕ್ಷ್ಮೀ ವಿನೋದ, ದೀನರ ಹರಿಯು ಜನವಲಿದು ಪ್ರತ್ಯಕ್ಷನಾದ. ಆಹಾ, ನನ್ನ ತಾಯಿಯಾದ ಅಂಜನಾದೇವಿಯು, ಮಗು, ನಿನ್ನ ಕರ್ಣಕುಂಡಲಗಳು ಯಾರ ಕಣ್ಣಿಗೆ ಗೋಚರಿಸುವವು ಅವರೇ ನಿನ್ನನ್ನು ಕಾಪಾಡುವ ಪ್ರಭುಗಳು ಎಂದು ಹೇಳಿದರು. ಈಗ ಇವರನ್ನು ನೋಡಿದರೆ ನನಗೂ ಸಹ ಅದೇ ಅಭಿಪ್ರಾಯವಾಗುತ್ತಿರುವುದು. ನಿಜ ನಿಜ, ಶ್ರೀಮನ್ ಮಹಾವಿಷ್ಣುವೇ ನರಾವತಾರಿಯಾಗಿ ಬಂದು
ನನಗೆ ದರ್ಶನ ಕೊಡ್ತಿರುವರು ಎಂಬ ವಿಷಯದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಆದರೂ ಅನುಮಾನ ಪರಿಹಾರಕ್ಕಾಗಿ ಇವರ ಬಳಿಗೆ ಹೋಗಿ ಇವರ ಪೂರ್ವ ವೃತ್ತಾಂತವನ್ನು ವಿಚಾರಿಸುವೆನು. ಓಹೋ, ಬರೆತಿದ್ದನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತನಾಗಿ ಹೋಗಬಾರದೆಂಬ ಹಿರಿಯರ ಆರ್ಯೋಕ್ತಿ ಇರುವುದರಿಂದ ಈ ವನದಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಇವರ ಪಾದಾರ್ಚನೆಯನ್ನು ಮಾಡಿ ಅನಂತರ ಇವರ ಪೂರ್ವ ವೃತ್ತಾಂತವನ್ನು ವಿಚಾರಿಸುವೆನು.